ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯಲ್ಲಿ 211 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 1% ಅರೌಂಡಲ್ಲಿ ನಿಫ್ಟಿ ಇವತ್ತು ಗೇನ್ ಆಯಿತು. ಬಟ್ ಬೆಳಗಿನ ಟ್ರೇಡಿಂಗನ್ನು ಅಬ್ಸರ್ವ್ ಮಾಡಿದಾಗ 25,400 ಅರೌಂಡಲ್ಲಿ ನಿಫ್ಟಿ ಓಪನ್ ಆಗಿದೆ. ಒಂದು ನೆಗೆಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಅಲ್ಲಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗಿದೆ. ಆಲ್ಮೋಸ್ಟ್ 250 ಪಾಯಿಂಟ್ಗೂ ಹೆಚ್ಚಿನ ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಇದು ಒಂದು ಮಟ್ಟಿಗೆ ಪಾಸಿಟಿವ್ ಸೈನ್ ಆಗಿರುತ್ತೆ. ಹೈಯರ್ ಲೆವೆಲ್ನಿಂದ ಸಾಕಷ್ಟು ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಒಳ್ಳೆ ಒಂದು ರಿಕವರಿ ಇವತ್ತು ಬಂದಿದೆ. ಸೆನ್ಸೆಕ್ಸ್ ಕೂಡ 0.8% ಇವತ್ತು ಗೇನ್ ಆಯಿತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಬ್ಯಾಂಕ್ ನಿಫ್ಟಿ 1.3% ಇವತ್ತು ಗೇನ್ ಆಯಿತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪವರ್ ಗ್ರಿಡ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಜಂಪ್ ಪವರ್ ಗ್ರಿಡ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ ಕೂಡ 3% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. PSU ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. HDFC ಬ್ಯಾಂಕ್ 2.5% ಗೇನ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರುವಂಥ ಸ್ಟಾಕ್ HDFC ಬ್ಯಾಂಕ್ ಆಗಿರುತ್ತೆ. ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಇಂಡೆಕ್ಸ್ಗಳು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಅದಾನಿ ಎಂಟರ್ಪ್ರೈಸಸ್ ಕೂಡ 2.5% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ನಲ್ಲಿ ಕೂಡ 2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೆಕ್ ಮಹೀಂದ್ರ ಇವತ್ತು ಟಾಪ್ ಲೂಸರ್ ಆಗಿತ್ತು. 1.5% ಕರೆಕ್ಷನ್ ಟೆಕ್ ಮಹೀಂದ್ರ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ 4ನೇ ದಿನ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬಟ್ ಲೋವರ್ ಲೆವೆಲ್ಗಳಿಂದ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. ಸೊ AI ಥ್ರೆಟ್ನಿಂದ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಬಟ್ ಯಾವುದೇ ಒಂದು ನ್ಯೂಸ್ ಬಂದಾಗ ಆ ಪರ್ಟಿಕ್ಯುಲರ್ ಸೆಕ್ಟರ್ ಏನಿದೆ ತುಂಬ ದಿನ ಆ ಒಂದು ನ್ಯೂಸ್ಗೆ ರಿಯಾಕ್ಟ್ ಮಾಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ನ್ಯೂಸ್ನ ಬೇಸಿಸ್ ಮೇಲೆ ಸ್ಟಾಕ್ನಲ್ಲಿ ಕರೆಕ್ಷನ್ ಬರುತ್ತೆ. ಬಟ್ ಲೋವರ್ ಲೆವೆಲ್ಗಳಿಂದ ಮತ್ತೆ ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ IT ಸ್ಟಾಕ್ಗಳಲ್ಲಿ ಹೆಚ್ಚಾಗಿ FIIs ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ. ಇನ್ಸ್ಟಿಟ್ಯೂಷನ್ಸ್ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇದ್ದರೆ IT ಸ್ಟಾಕ್ಗಳಲ್ಲಿ ಯಾವುದೇ ರೀತಿಯ ಪ್ಯಾನಿಕ್ ಕ್ರಿಯೇಷನ್ ಅವಶ್ಯಕತೆ ಇರೋದಿಲ್ಲ. ಸ್ಟಾಕ್ಗಳನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಇವತ್ತು ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್, ಐಷಾರ್ ಮೋಟಾರ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಬಜಾಜ್ ಫಿನಾನ್ಸ್ ಕೂಡ ಇವತ್ತು ಕರೆಕ್ಟ್ ಆಯಿತು. ಬಜಾಜ್ ಫಿನಾನ್ಸ್ ತಮ್ಮ ಬಿಸ್ನೆಸ್ನಲ್ಲಿ AI ಬಳಸ್ಕೊಂಡು ಬಿಸ್ನೆಸ್ಸನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಇದರಿಂದ ಬಜಾಜ್ ಫಿನಾನ್ಸ್ನ AUM ಗ್ರೋತ್ ಸ್ಟ್ರಾಂಗ್ ಆಗಿರುತ್ತೆ. ಒಳ್ಳೆಯ ಒಂದು ಪ್ರಾಫಿಟಬಿಲಿಟಿ ಕಾಣಿಸುತ್ತೆ ಅಂತ ಸಾಕಷ್ಟು ಬ್ರೋಕರೇಜ್ಗಳು ಬೈ ರೆಕಮೆಂಡೇಶನ್ನ ಕೊಟ್ಟು ಟಾರ್ಗೆಟ್ಸನ್ನು ಇನ್ಕ್ರೀಸ್ ಕೂಡ ಮಾಡಿದರು. ಬಟ್ ಇವತ್ತು ಹೈಯರ್ ಲೆವೆಲ್ನಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. HUL ರೀಸೆಂಟಾಗಿ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಿದ್ರು. ಡಿಮರ್ಜ್ಡ್ ಎಂಟಿಟಿ ಐಸ್ ಕ್ರೀಮ್ ಬಿಸ್ನೆಸ್ ಏನಿದೆ ಕ್ವಾಲಿಟಿ ವಾಲ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 40 ರೂಪಾಯಿ ಅರೌಂಡಲ್ಲಿ ಲಿಸ್ಟಿಂಗ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 26% ಡಿಸ್ಕೌಂಟೆಡ್ ಪ್ರೈಸ್ 29 ರೂಪಾಯಿ ಅರೌಂಡಲ್ಲಿ ಕ್ವಾಲಿಟಿ ವಾಲ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಲಿಸ್ಟಿಂಗ್ ನೋಡೋದಕ್ಕೆ ಸಿಗಲಿಲ್ಲ. ಮೇ ಬಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗ್ಬೋದು. HUL ಈ ಒಂದು ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡೋದಕ್ಕೆ ಮೇಜರ್ ರೀಸನ್ ವ್ಯಾಲ್ಯೂ ಕ್ರಿಯೇಷನ್ ಆಗಿರುತ್ತೆ. ಸೊ ಈ ಒಂದು ಕಂಪನಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಸೊ ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ ಬೈಯಿಂಗ್ ಕೂಡ ಎಮರ್ಜ್ ಆಗುತ್ತೆ. ಸೊ 40 ರೂಪಾಯಿಯ ವ್ಯಾಲ್ಯೂ ಐಡೆಂಟಿಫೈ ಆಗಿರೋದ್ರಿಂದ ಸ್ಟಾಕ್ ಈಗ ಸ್ವಲ್ಪ ಮಟ್ಟಿಗೆ ಲೋವರ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೋಬೋದಾಗುತ್ತೆ. ಬಟ್ ಕಂಪನಿಯ ರಿಸಲ್ಟ್ಸನ್ನು ಚೆಕ್ ಮಾಡಬೇಕು. ಆಮೇಲೆ ನಮಗೆ ವ್ಯಾಲ್ಯೂಷನ್ನ ಬಗ್ಗೆ ಒಂದು ಕಂಫರ್ಟ್ ಸಿಗುತ್ತೆ. BL ಫ್ರೆಂಚ್ ಕಂಪನಿ ಸ್ಯಾಫ್ರಾನ್ನ ಜೊತೆಯಲ್ಲಿ ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಪ್ರೂವಲನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಜಾಯಿಂಟ್ ವೆಂಚರ್ನ ಮೂಲಕ ಹ್ಯಾಮರ್ ವೆಪನ್ ಸಿಸ್ಟಮ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ರೀಸೆಂಟಾಗಿ ಸಾಕಷ್ಟು ಜಾಯಿಂಟ್ ವೆಂಚರ್ಗಳು ಅನೌನ್ಸ್ ಆಗ್ತದೆ. BL ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಆರ್ಡರ್ಸ್ಗಳನ್ನು ಕೂಡ ಪಡ್ಕೋತಿದ್ದಾರೆ. ಇದೆಲ್ಲ ಲಾಂಗ್ ಟರ್ಮ್ನಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. ಕೇವಲ 0.5% ಗೇನ್ನೊಂದಿಗೆ BL ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. BSE, ಗ್ರೋ ಈ ಸ್ಟಾಕ್ಗಳು ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಶುಕ್ರವಾರದ ದಿನ RBIನ ಕಡೆಯಿಂದ ಒಂದು ಟೈಟ್ ಲೆಂಡಿಂಗ್ ನಾರ್ಮ್ಸ್ ನೋಡೋದಕ್ಕೆ ಸಿಕ್ಕಿದೆ. ಏನಿದು ಟೈಟ್ ಲೆಂಡಿಂಗ್ ನಾರ್ಮ್ಸ್ ಅಂದರೆ ಯೂಶಲಿ ಬ್ಯಾಂಕ್ಗಳು ಬ್ರೋಕರೇಜಸ್ಗಳಿಗೆ ಸಾಕಷ್ಟು ಲೆಂಡಿಂಗನ್ನು ಅಂದರೆ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರು. ಇದರಿಂದ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಲೆವರೇಜನ್ನು ಪಡ್ಕೊಂಡು ಬ್ರೋಕರೇಜಸ್ಗಳು ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ಮಾಡ್ಕೋತಿದ್ರು. ಅದಾದಮೇಲೆ ಆ ಲೋನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಿದ್ರು. ಬಟ್ ಈಗ RBI ಈ ಒಂದು ಗೈಡ್ಲೈನ್ಸನ್ನು ಇನ್ನಷ್ಟು ಟೈಟ್ ಮಾಡಿದರೆ ಇದರಿಂದ ಬ್ರೋಕರೇಜಸ್ಗಳಿಗೆ ಫಂಡಿಂಗನ್ನು ತಗೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಸೊ ಇದರಿಂದ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ವಾಲ್ಯೂಮ್ಸ್ ಕೂಡ ಡ್ರಾಪ್ ಆಗ್ಬೋದು ಅನ್ನೋದು ಒಂದು ನ್ಯೂಸ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ವಾಲ್ಯೂಮ್ಸ್ ಡೌನ್ ಆಗುತ್ತೆ ಅಂದಾಗ
ಎಕ್ಸ್ಚೇಂಜ್ ರಿಲೇಟೆಡ್ ಸ್ಟಾಕ್ BSE ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಈ ಒಂದು ಕಂಪನಿಯಲ್ಲಿ ವೀಕ್ನೆಸ್ ಬರುತ್ತೆ. ಅದೇ ರೀತಿಯ ಒಂದು ವೀಕ್ನೆಸ್ ಇವತ್ತು BSEಯಲ್ಲಿ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 8% ಅರೌಂಡಲ್ಲಿ BSE ಇವತ್ತು ಕರೆಕ್ಟ್ ಆಗಿದೆ. ರೀಸೆಂಟಾಗಿ ಬಜೆಟ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ನ್ಯೂಸ್ F&O ಸೆಗ್ಮೆಂಟ್ಗೆ ಬಂದಿತ್ತು. STT ಇನ್ಕ್ರೀಸ್ ಆಗಿತ್ತು. ಸೊ ಈಗ RBI ಕೂಡ ಗೈಡ್ಲೈನ್ಸ್ಗಳನ್ನು ಟೈಟ್ ಮಾಡ್ತಿರೋದು F&O ಸೆಗ್ಮೆಂಟ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಹಾಕುತ್ತೆ. ಸೊ ಸಾಕಷ್ಟು ಜನ ರಿಟೇಲ್ ಇನ್ವೆಸ್ಟರ್ಸ್ಗಳು F&Oನಲ್ಲಿ ದುಡ್ಡನ್ನು ಕಳ್ಕೊತಿದ್ದಾರೆ. ಆದ್ದರಿಂದ ಸೆಬಿ ಆಗಿರ್ಬೋದು, RBI ಆಗಿರ್ಬೋದು ಟೈಟ್ ಗೈಡ್ಲೈನ್ಸ್ಗಳನ್ನು ತರ್ತಾ ಇದ್ದಾರೆ. ಸೊ ಯೂಶಲ್ ಆಗಿ F&Oನಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಒಳ್ಳೆ ಒಂದು ಪ್ರಾಫಿಟ್ಸ್ಗಳನ್ನು ಮಾಡ್ಕೋತಾರೆ. ರಿಟೇಲ್ ಇನ್ವೆಸ್ಟರ್ಸ್ ಐಡಿಯಾ ಇಲ್ಲದೆ F&Oನಲ್ಲಿ ಟ್ರೇಡನ್ನು ಮಾಡಿದ್ರೆ ಸಾಕಷ್ಟು ಲಾಸ್ ಅನುಭವಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟ್ 90% ರಿಟೇಲ್ ಇನ್ವೆಸ್ಟರ್ಸ್ಗಳು F&O ಸೆಗ್ಮೆಂಟ್ನಿಂದ ಲಾಸನ್ನೇ ಮಾಡ್ಕೊಂಡಿದ್ದಾರೆ. ಒಂದೆರಡು ಬಾರಿ ಒಳ್ಳೆ ಒಂದು ಪ್ರಾಫಿಟ್ಸ್ ಕಾಣಿಸುತ್ತೆ. ಸೊ ಅತಿಯಾದ ಆಸೆಯಿಂದ ಮತ್ತೆ ಹೆಚ್ಚಾಗಿ ಟ್ರೇಡಿಂಗನ್ನು ಮಾಡ್ತಾ ಹೋದಾಗ ಲಾಸ್ ಕೂಡ ಇನ್ಕ್ರೀಸ್ ಆಗುವಂಥ ರಿಸ್ಕ್ ಇದ್ದೇ ಇರುತ್ತೆ. ಆದ್ದರಿಂದ F&O ಐಡಿಯಾ ಇದ್ದರೆ ಮಾತ್ರ F&O ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡಿ, ಅಥವಾ ಜಸ್ಟ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ನೂ ಬೆಟರ್ ಆಯ್ಕೆ ಆಗುತ್ತೆ. ಈಸಿ ಟ್ರಿಪ್ ಪ್ಲಾನರ್ ಸ್ಟಾಕ್ ಪ್ರೈಸ್ನಲ್ಲಿ 20% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಸೊ 10 ರೂಪಾಯಿನ ಕೆಳಗಡೆ ನಮಗೆ ಸ್ಟಾಕ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮೊಮೆಂಟಮ್ಗೆ ರೀಸನ್ ಕಂಪನಿ 500 ಕೋಟಿಯ ಫಂಡ್ ರೈಸಿಂಗ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇದರಿಂದ ತಮ್ಮ ಹೋಟೆಲ್ ಬಿಸ್ನೆಸ್ ಅನ್ನು ಸ್ಕೇಲ್ ಮಾಡೋದು, ಹಾಲಿಡೇಸ್ ಬಿಸ್ನೆಸ್ಸನ್ನು ಇನ್ನಷ್ಟು ಇಂಪ್ರೂವ್ ಮಾಡೋದು ಕಂಪನಿಯ ಉದ್ದೇಶ ಆಗಿರುತ್ತೆ. ಈ ಒಂದು ನ್ಯೂಸ್ ಬಂದಿದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಸೊ ಈ ರೀತಿಯ ನ್ಯೂಸ್ ಇದೆ. ಆಲ್ರೆಡಿ ಸ್ಟಾಕ್ 20% ಗೇನ್ ಆಗಿದೆ. 10 ರೂಪಾಯಿನ ಕೆಳಗಡೆ ಸ್ಟಾಕ್ ಪ್ರೈಸ್ ಕಾಣಿಸ್ತಿದೆ. ಈ ಲೆವೆಲ್ನಲ್ಲಿ ಎಂಟರ್ ಆದರೆ ಒಳ್ಳೆ ಒಂದು ಪ್ರಾಫಿಟ್ಸನ್ನು ತೊಗೋಬೋದು ಅಂತ ಈ ಶೇರನ್ನು ಬೈ ಮಾಡ್ಕೊಳ್ಳೋ ಮೊದಲು ನೀವು ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಲಾಂಗ್ ಟರ್ಮ್ನಲ್ಲಿ ಸ್ಟಾಕ್ ಸಾಕಷ್ಟು ನೆಗೆಟಿವ್ ರಿಟರ್ನ್ಸ್ಗಳನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ 2022-2023 ವರ್ಷದ ಅರೌಂಡಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ದಂಥ ಕಂಪನಿ ಆಗಿತ್ತು. ಬಟ್ ಪ್ರಮೋಟರ್ಸ್ಗಳು ಕಂಟಿನ್ಯೂಸ್ ಆಗಿ ಸ್ಟೇಕನ್ನು ಸೆಲ್ ಮಾಡ್ತಾ ಹೋದರು. ಹಾಗೆಯೇ ಬೋನಸಸ್ಗಳು, ಸ್ಪ್ಲಿಟ್ಗಳನ್ನು ರೆಗ್ಯುಲರ್ ಆಗಿ ಪ್ರತಿ ಕ್ವಾರ್ಟರ್ ಅನೌನ್ಸ್ ಮಾಡ್ತಾ ಹೋದರು. ಇದರಿಂದ ಲಿಕ್ವಿಡಿಟಿ ಏನೋ ಕ್ರಿಯೇಟ್ ಆಯಿತು. ರಿಟೇಲರ್ಸ್ಗಳು ಅಟ್ರಾಕ್ಟ್ ಕೂಡ ಆದರು. ಬಟ್ ಹೈಯರ್ ಲೆವೆಲ್ನಲ್ಲಿ ಈ ಒಂದು ಸ್ಟಾಕ್ ಸಸ್ಟೈನ್ ಆಗಲಿಲ್ಲ. ಸೊ ಹೈಯರ್ ಲೆವೆಲ್ನಿಂದ ಸಾಕಷ್ಟು ವೀಕ್ನೆಸ್ ಸ್ಟಾಕ್ನಲ್ಲಿ ಬಂತು. 10 ರೂಪಾಯಿನ ಕೆಳಗಡೆ ಈಗ ಸ್ಟಾಕ್ ಟ್ರೇಡ್ ಆಗ್ತದೆ. ಆ ಒಂದು ಲೆವೆಲ್ನಿಂದ ರಿಕವರಿ ಬರ್ತಿಲ್ಲ. ಸೊ ಈಗ 500 ಕೋಟಿಯ ಫಂಡ್ ರೈಸಿಂಗ್ನ ನ್ಯೂಸ್ ಬಂದಿದೆ. ಫಂಡ್ ರೈಸಿಂಗ್ ಪಾಸಿಟಿವೇ ಆಗುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರಿಸಲ್ಟ್ಸ್ಗಳು ಬರದೇ ಹೋದಾಗ ಸ್ಟಾಕ್ ಮತ್ತೆ ಕರೆಕ್ಟ್ ಆಗುವಂಥ ರಿಸ್ಕ್ ಕೂಡ ಇರುತ್ತೆ. ಈ ರೀತಿಯ ಸ್ಟಾಕ್ಗಳಲ್ಲಿ ಕೇರ್ಫುಲ್ ಆಗಿ ಡಿಸಿಷನನ್ನು ತಗೋಬೇಕಾಗತ್ತೆ. ಸೊ ಈಸಿ ಟ್ರಿಪ್ ಪ್ಲಾನರನ್ನು ಪೆನ್ನಿ ಸ್ಟಾಕ್ ಅಂತ ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗೇ ಇದೆ. ಹಾಗೆ ಫಿನಾನ್ಷಿಯಲ್ಸ್ ಕೂಡ ಓಕೆ ಅಂತಲೇ ಹೇಳ್ಬೋದಾಗುತ್ತೆ. ಬಟ್ ಪ್ರಮೋಟರ್ಸ್ಗಳು ಸ್ಟೇಕನ್ನು ಸೆಲ್ ಮಾಡ್ತಿರೋದು, ಹಾಗೆ ಲಿಕ್ವಿಡಿಟಿ ಕ್ರಿಯೇಟ್ ಮಾಡಬೇಕು, ರಿಟೇಲರ್ಸ್ಗಳನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಸೊ ಜಸ್ಟ್ ನ್ಯೂಸ್ ಪರ್ಪಸ್ಗೋಸ್ಕರ ಕಾರ್ಪೊರೇಟ್ ಆಕ್ಷನ್ಸ್ಗಳನ್ನು ಅನೌನ್ಸ್ ಮಾಡೋದು ಒಂದು ಮಟ್ಟಿಗೆ ನೆಗೆಟಿವ್ ನ್ಯೂಸೇ ಆಗುತ್ತೆ. ಇದರಿಂದ ರಿಟೇಲರ್ಸ್ಗಳು ಅಟ್ರಾಕ್ಟ್ ಏನೋ ಆಗ್ತಾರೆ. ಬಟ್ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಜಸ್ಟ್ ನ್ಯೂಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥ ರೀಸನ್ನಿಂದ ಎಕ್ಸಿಟ್ ಆಗ್ತಾ ಹೋಗ್ತಾರೆ. ಆಗ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಸ್ಟಾಕ್ಗಳಲ್ಲಿ ಬರುತ್ತೆ. ನ್ಯಾಟ್ಕೋ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ 6.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ ಒಂದು ಡ್ರಗ್ಗನ್ನು ಭಾರತದಲ್ಲಿ ಲಾಂಚ್ ಮಾಡೋದಕ್ಕೆ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ. ಸೊ ಟೈಪ್ 2 ಡಯಾಬಿಟಿಸನ್ನು ಕ್ಯೂರ್ ಮಾಡುವಂಥ ಒಂದು ಡ್ರಗ್ಗನ್ನು ಭಾರತದಲ್ಲಿ ಇವರು ಲಾಂಚ್ ಮಾಡ್ತಿದ್ದಾರೆ. ಇದು ಕ್ರೋನಿಕ್ ವೆಯ್ಟ್ ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಆಗಿರುತ್ತೆ. ಈ ಡ್ರಗ್ಗೆ ಅಪ್ರೂವಲ್ ಸಿಕ್ಕಿರೋದು ಕಂಪನಿಗೆ ಪಾಸಿಟಿವ್ ಆಗಿದೆ. ಆ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ L&Tಯ ಸಬ್ಸಿಡರಿ ಕಂಪನಿಯ ಪಾರ್ಟ್ ಆಗಿದ್ದಂಥ ನಭಾ ಪವರನ್ನು ಅವರು ಟೊರೆಂಟ್ ಪವರ್ಗೆ ಕಂಪ್ಲೀಟ್ ಆಗಿ ಸೆಲ್ ಮಾಡಿದ್ದಾರೆ. 100%ನಷ್ಟು ಸ್ಟೇಕ್ ಸೇಲ್ ಆಗಿದೆ. 3,661 ಕೋಟಿಗೆ ಟೊರೆಂಟ್ ಪವರ್ ನಭಾ ಪವರ್ ಕಂಪನಿಯನ್ನು ಬೈ ಮಾಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಟೊರೆಂಟ್ ಪವರ್ ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಾಗಿನ ಮೊಮೆಂಟಮ್ ಇರಲಿಲ್ಲ. ಬಟ್ ಈ ರೀತಿಯ ಆಕ್ವಿಸಿಷನ್ಸ್ಗಳು ಲಾಂಗ್ ಟರ್ಮ್ನಲ್ಲಿ ಬೆನಿಫಿಷಿಯಲ್ ಆಗ್ಬೋದು. ಸೊ ಈ ಒಂದು ಪವರ್ ಕಂಪನಿಯನ್ನು ಸೆಲ್ ಮಾಡಿರೋದ್ರಿಂದ L&Tಗೂ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಅಡಿಷನಲ್ ಇನ್ಕಮ್ಸ್ ಬರುತ್ತೆ. ರೆಲಿಗೇರ್ ಎಂಟರ್ಪ್ರೈಸಸ್ ಮೇಜರ್ ಆಗಿ ಒಂದು ಇನ್ಶೂರೆನ್ಸ್ ಬಿಸ್ನೆಸ್ ಆಗಿರುತ್ತೆ. ಬಟ್ ಈ ಒಂದು ಕಂಪನಿ ಫಿನಾನ್ಷಿಯಲ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಿದ್ರು. ಬಟ್ ಈಗ ಆ ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಎಂಟಿಟಿ ಏನಿದೆ ಅದನ್ನು ಸಪ್ರೇಟಾಗಿ ಲಿಸ್ಟ್ ಮಾಡಬೇಕು ಅಂತ ಇದ್ದಾರೆ. ಇದರ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. 5%ನಷ್ಟು ಡೌನ್ ಸೈಡ್ನೊಂದಿಗೆ ರೆಲಿಗೇರ್ ಎಂಟರ್ಪ್ರೈಸಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಕೆಲವು ಬಾರಿ ಡಿಮರ್ಜರ್ಸ್ಗಳು ನೆಗೆಟಿವ್ ಆಗಿ ಕೂಡ ರಿಯಾಕ್ಷನನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇನ್ಶೂರೆನ್ಸ್ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ಫಿನಾನ್ಷಿಯಲ್ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ನೆಸೆಸರಿ ಆಗಿರುತ್ತೆ. ಈಗ ಎರಡೂ ಬಿಸ್ನೆಸ್ಗಳು ಡಿಮರ್ಜ್ ಆದರೆ ಸೆಪ್ರೇಟಾಗಿ ಫಿನಾನ್ಷಿಯಲ್ಸನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ. ಆಗ ಇನ್ಶೂರೆನ್ಸ್ ಸೆಗ್ಮೆಂಟ್ನಿಂದ ಲಾಸ್ ಏನಾದರೂ ಜನರೇಟ್ ಆದರೆ ಅದು ರೆಲಿಗೇರ್ ಎಂಟರ್ಪ್ರೈಸಸ್ಗೆ ನೆಗೆಟಿವ್ ಆಗುತ್ತೆ. ಆದ್ದರಿಂದ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಸೊ 2 IPOಗಳು ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 2 IPOಗಳಲ್ಲಿ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಪ್ರಾಕ್ಟಾಲ್ ಅನಾಲಿಟಿಕ್ಸ್
6% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಕಂಪನಿ ಏನು ಪ್ರೈಸನ್ನು ಫಿಕ್ಸ್ ಮಾಡಿದ್ರು ಆ ಪ್ರೈಸ್ಗಿಂತ 3% ಡೌನ್ ಸೈಡ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 876 ಪ್ರೈಸ್ನಲ್ಲಿ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹900 ಆಗಿತ್ತು. ಹಾಗೆ ಆ ಒಂದು ಲೆವೆಲ್ನಿಂದ ಇನ್ನಷ್ಟು ಫಾಲ್ ಆಗಿ 847 ಲೆವೆಲಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. IPOನಲ್ಲಿ ಕೂಡ ಅಷ್ಟೇನು ಸಬ್ಸ್ಕ್ರಿಪ್ಷನ್ಸ್ ಬಂದಿರಲಿಲ್ಲ. ಫೈನಾನ್ಸ್ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಈ ಒಂದು ಕಂಪನಿ ಕೂಡ ನೆಗೆಟಿವ್ ಆಗಿ ಲಿಸ್ಟ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ IPO ಪ್ರೈಸ್ನಲ್ಲೇ ಈ ಒಂದು ಸ್ಟಾಕ್ ಲಿಸ್ಟ್ ಆಗಿದೆ. ಬಟ್ ಲಿಸ್ಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ ನೋಡೋದಕ್ಕೆ ಸಿಕ್ತು. ಸೊ 1.5% ಅರೌಂಡಲ್ಲಿ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ 3% ಡೌನ್ ಸೈಡ್ನೊಂದಿಗೆ ಸ್ಟಾಕ್ ಲಿಸ್ಟ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಎಕ್ಸ್ಪೆಕ್ಟೇಷನ್ಗಿಂತ ಸ್ಟ್ರಾಂಗ್ ಲಿಸ್ಟಿಂಗ್ಗೆ ಬಂದಿದೆ. ಮಾರ್ಕೆಟ್ ಅವರ್ಸ್ನ ನಂತರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಕ್ಲೇರ್ ಆಗಿದೆ. ಜನವರಿ ತಿಂಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ 5% ಕಾಣಿಸಿದೆ. ಅದು ಡಿಸೆಂಬರ್ ತಿಂಗಳಲ್ಲಿ 4.8% ಇತ್ತು. ಸೊ 0.2%ನಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ ಆಗಿದೆ. ಇದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಸೊ AI ರೀಸನ್ನಿಂದ ಕೂಡ ಸಾಕಷ್ಟು ಜನ ತಮ್ಮ ಜಾಬ್ಸ್ಗಳನ್ನು ಕಳ್ಕೊತಿದ್ದಾರೆ. ಬಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗೋದು ಎಕಾನಮಿಗೆ ಅಷ್ಟು ಪಾಸಿಟಿವ್ ಆಗಿರೋದಿಲ್ಲ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.